ಫುಲ್ ಡ್ರೈ ಆಗಿ ಬಿಡಬೇಕದು. ಅದೊಂದು 15 ಮಿನಿಟ್ಸ್ ಅದು ಡ್ರೈ ಆಗಬೇಕು. ಇದು 6 ಸ್ಯಾಚೆಟ್ ಇದೆ ನೋಡ್ಬೋದು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಎಮ್&ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನಿವತ್ತೊಂದು ಫೇಶಿಯಲ್ ಬಗ್ಗೆ ಹೇಳ್ತಾ ಇದ್ದೀನಿ. ಫೇಶಿಯಲ್ ಆಲ್ಮೋಸ್ಟ್ ನಾವು ಹೊರಗಡೆ ಹೋದರೆ 1500 ಅಂತೂ ಬೇಕೇ ಬೇಕು. ಒಂದು ಫೇಶಿಯಲ್ ಮಾಡಿಸ್ಬೇಕು ಫೇಸಿಗೆ ಅಂದರೆ, ಅದು ಒಳ್ಳೇದು ಬೇಕು ಅಂದರೆ 1500 ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಹೇಳೋ ಒಂದು ಪ್ರಾಡಕ್ಟ್ ಶ್ಲೋಕ ಮೋದಿ ಕೇರ್ ಪ್ರಾಡಕ್ಟ್. ಇದು ಗೋಲ್ಡ್ ಶ್ಲೋಕ. ಇದು ಎಷ್ಟು ರೀಸನಬಲ್ ಪ್ರೈಸ್ ಇದೆ ಅಂದರೆ ಜಸ್ಟ್ 260 ರುಪೀಸ್ ಇದೆ. 260 ರುಪೀಸ್ಗೆ ನೀವು ಆರಾಮಾಗಿ ಯಾವ ಥರ ಇದೆ ಅಂತ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಹೇಗಿದೆ ನೋಡಿ, ಇದು ಪ್ಯಾಕೆಟ್ಸ್ ಇದೆ. ಇಲ್ಲಿ ಸ್ಟೆಪ್ಸ್ ಕೂಡ ಕೊಟ್ಬಿಟ್ಟಿದ್ದಾರೆ ಅವರು, ನೋಡ್ಬೋದು ಇಲ್ಲಿ. ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಇಲ್ಲೆಲ್ಲ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಆರಾಮಾಗಿ ನಮಗೆ ಯಾರ ಹೆಲ್ಪ್ ಇಲ್ಲದೆ ನಾವೇ ಸೆಲ್ಫಾಗಿ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂದರೆ, ಇದು ಎಲ್ಲ ಸ್ಕಿನ್, ಆಲ್ ಟೈಪ್ ಆಫ್ ಸ್ಕಿನ್, ಯಾವ ಸ್ಕಿನ್ ಇದ್ರೂ ಕೂಡ ಈ ಫೇಶಿಯಲ್ನ ನಾವು ಮಾಡ್ಬೋದು. ಯಾವುದೇ ಪ್ರಾಡಕ್ಟು ನಾನು ನಿಮಗೆ ಡೈರೆಕ್ಟಾಗಿ ಹೇಳಲ್ಲ. ಫಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಆದಮೇಲೆ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ನಾನು ನಮ್ಮ ಅಮ್ಮನ ಮೇಲೆ ಮಾಡ್ತೀನಿ. ಈ ಪೂರ್ತಿ ಒಂದು ಸ್ಯಾಚೆಟ್ಟು ಪ್ರೊಫೆಷ್ನಲ್ ಆಗಿ ಮಾಡ್ಕೊಳ್ತೀನಿ. ಚೆನ್ನಾಗಿ ಬೇಕು ಗ್ಲೋಯಿಂಗ್ ಅಂದರೆ 2 ಟೈಮ್ಸ್ ಆಗುತ್ತೆ. ಸೊ ನಾನು ಇದನ್ನು ನಮ್ಮ ಅಮ್ಮನ ಮೇಲೆ ಮಾಡ್ತಾಯಿದ್ದೀನಿ ಇವತ್ತು, ಅವ್ರ ಫೇಸ್ ಮೇಲೆ. ಕಾರಣ ಇಷ್ಟೇ, ಡೆಲಿಕೇಟೆಡ್ ಸ್ಕಿನ್ ಇರುತ್ತೆ, ಅಂಥವ್ರ ಮೇಲೆ ಮಾಡಿದಾಗ ಯಾವ ಥರ ರಿಸಲ್ಟ್ ಬರುತ್ತೆ ಅಂದರೆ, ಅವ್ರ ಮೇಲೆ ರಿಸಲ್ಟ್ ಚೆನ್ನಾಗಿರೋದು ಬಂತು ಅಂದರೆ ನಾವು ಆರಾಮಾಗಿ ಮಾಡ್ಕೋಬೋದಲ್ಲ. ಸೊ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನನ್ನ ಜೊತೆ, ಹೇಗಾಗುತ್ತೆ ನೋಡೋಣ, ಅವ್ರಿಗೆ ಮಾಡೋಣ. ನೋಡ್ಬೋದು ನೀವು ಅವ್ರ ಫೇಸ್ ಯಾವ ಥರ ಇದೆ ಅಂತೇಳಿ. ಮೊದಲನೇದಾಗಿ ನಾನು ಫಸ್ಟ್ ಸ್ಟೆಪ್ ಅದನ್ನು ಮಾಡ್ತೀನಿ. ಗೋಲ್ಡ್ ಕ್ಲೆನ್ಸರ್ ಇದು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಫಸ್ಟು ಒಂದು ಬೌಲಲ್ಲಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೈಯಲ್ಲಿ ಹಾಕ್ಕೊಳ್ಳಿ, ನಿಮ್ಮ ಅನುಕೂಲ. ನೋಡಿ ನಾನು ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂತ. ಇಷ್ಟು ಕ್ವಾಂಟಿಟಿ ಸಾಕು. ಇದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಮಸಾಜ್ ಮಾಡ್ತಾ ಬನ್ನಿ. ಜಸ್ಟ್ ಇದೊಂದು 2-3 ಮಿನಿಟ್ಸ್ ಮಾಡಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಇವ್ರು ಸ್ವಲ್ಪ ಏಜ್ ಆಗಿದೆಯಲ್ಲ ಅಂತ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಅಷ್ಟೇ. ನೀಟಾಗಿ ಇದನ್ನು ಮಾಡಿಬಿಟ್ಟು ಒಂದು ವೆಟ್ ಕ್ಲಾತ್ ಆಗಿರ್ಬೋದು, ಇಲ್ಲಾಂದರೆ ಒಂದು ವೈಪ್ಸ್ ಆಗಿರ್ಬೋದು ಅಂತ ತೊಗೊಂಡ್ಬಿಟ್ಟು ಪೂರ್ತಿ ಅದನ್ನು ಒರೆಸ್ಬಿಟ್ಟು, ಸೆಕೆಂಡ್ ಸ್ಟೆಪ್ಪು ಸ್ಕ್ರಬ್ಬಿಂಗ್ ಕೂಡ ನಾನು ಸ್ವಲ್ಪ ತೊಗೊಂಡ್ಬಿಟ್ಟು ಫೇಸ್ ಫುಲ್ ಸ್ಕ್ರಬ್ ಮಾಡಬೇಕು. ಇದೊಂದು ಅಷ್ಟೇ 5 to 6 ಮಿನಿಟ್ಸ್ ಮಾಡಿ ಇದನ್ನು ಚೆನ್ನಾಗಿ ಸ್ಕ್ರಬ್ಬು ಫೇಸ್ಗೆ. ನೋಡಿ ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತೇಳಿ. ಆ ಥರ ಅಪೋಸಿಟ್ ಡೈರೆಕ್ಷನಲ್ಲೇ ಮಾಡಬೇಕು ಸ್ಕ್ರಬ್ಬನ್ನು. ಕುತ್ತಿಗೆಗೆಲ್ಲ ಮಾಡಬೇಕು ನೀಟಾಗಿ. ಕುತ್ತಿಗೆಗೆ, ಕಣ್ಣು ಹತ್ರ, ಮೇಲ್ಗಡೆ, ಹಣೆ ಮೇಲೆ, ಅಲ್ಲ ಎಲ್ಲೆಲ್ಲಿ ಬ್ಲ್ಯಾಕ್ ಆಗಿರುತ್ತಲ್ಲ ಜಾಸ್ತಿಯಲ್ಲೇ ಅಪೋಸಿಟ್ ಡೈರೆಕ್ಷನಲ್ಲಿ ಸ್ಕ್ರಬ್ ಮಾಡಿಬಿಟ್ಟು ಮತ್ತು ಅದನ್ನು ಒರೆಸ್ಕೊಂಬಿಟ್ಟು, ನೆಕ್ಸ್ಟ್ 3rd ಸ್ಟೆಪ್ ಬಂದುಬಿಟ್ಟು ಗೋಲ್ಡ್ ಕ್ರೀಮ್. ಇದು ಗೋಲ್ಡ್ ಕ್ರೀಮ್ನ ಅಪ್ಲೈ ಮಾಡಿ. ಗೋಲ್ಡ್ ಕ್ರೀಮ್ ಕೂಡ ಅಷ್ಟೇ ಒಂದು 5 ಮಿನಿಟ್ಸನ್ನ ಅದನ್ನು ಅಪೋಸಿಟ್ ಡೈರೆಕ್ಷನಲ್ಲಿ ಅದು ಕೂಡ ಈ ರೀತಿ ಮಸಾಜ್ ಮಾಡ್ತಾ ಹೋದರೆ ಆಯ್ತಷ್ಟೇ. ನೆಕ್ಸ್ಟ್ ಅದನ್ನು ಕೂಡ ವೆಟ್ ಕ್ಲಾತಲ್ಲಿ ಕ್ಲೀನಾಗಿ ಒರೆಸ್ಕೊಳ್ಳಿ. ಬಟ್ಟೆ ಇದ್ದರೆ ಬಟ್ಟೆಯಲ್ಲಿ ಒರೆಸ್ಕೊಳ್ಳಿ. ನೆಕ್ಸ್ಟ್ 4th ಒನ್ ಬಂದುಬಿಟ್ಟು ನಮಗೆ ಜೆಲ್, ಇದು ಗೋಲ್ಡ್ ಜೆಲ್. ಇದನ್ನೊಂದು 5 ಮಿನಿಟ್ಸ್ ಮಾಡಬೇಕು ಕ್ಲೀನಾಗಿ. ಅಪೋಸಿಟ್ ಡೈರೆಕ್ಷನಲ್ಲಿ ಏನೇ ಮಾಡಿದ್ರೂ ಅಪೋಸಿಟ್ ಡೈರೆಕ್ಷನಲ್ಲೇ ಮಾಡಬೇಕು. ಇದನ್ನು ಚೆನ್ನಾಗಿ ಮಸಾಜ್ ಕೊಡಿ. ಮತ್ತು ಇದನ್ನು ವೆಟ್ ಕ್ಲಾತಲ್ಲಿ ಒರೆಸ್ಕೊಂಡ್ಬಿಟ್ಟು ನೆಕ್ಸ್ಟು ಮಾಸ್ಕ್ನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪೂರ್ತಿ ಫೇಸಿಗೆ ಅಪ್ಲೈ ಮಾಡಿ. ಅದನ್ನು ಪೂರ್ತಿ ಫೇಸಿಗೆ ಅಪ್ಲೈ ಮಾಡಿಬಿಟ್ಟು ಅದು ಡ್ರೈ ಆಗಿಬಿಡಬೇಕು. ಡ್ರೈ ಆಗಿ 10 ಮಿನಿಟ್ಸ್ ಆಗುತ್ತದು, ನೋಡ್ಬೋದು. ಅದು ನೀಟಾಗಿ ವೆಟ್ ಕ್ಲಾತಲ್ಲಿ ಕ್ಲೀನ್ ಮಾಡಿ. ಫೈನಲ್ ಆಗಿ ಒಂದು ಗೋಲ್ಡ್ ಸಿರಮ್ ಇದೆ. ಗೋಲ್ಡ್ ಸಿರಮನ್ನು ಫೇಸಿಗೆ ಅಪ್ಲೈ ಮಾಡಿಬಿಟ್ಟು 5 ಮಿನಿಟ್ಸ್ ಬಿಡಬೇಕು. ಯಾವುದೇ ಕಾರಣಕ್ಕೂ ಇದು ಫೇಶಿಯಲ್ ಆದಮೇಲೆ ನೀವು ಇಮಿಡಿಯೇಟಾಗಿ ಸೋಪ್ ಹಚ್ಬಿಟ್ಟು ಮುಖ ತೊಳಿಬಾರ್ದು. 8 ಅವರ್ಸ್ ತನಕ ಸೋಪ್ ಹಚ್ಚಬಾರ್ದು ಯಾವುದೇ ಕಾರಣಕ್ಕೂ. 8 ಅವರ್ಸ್ ಆದಮೇಲೆ ಸೋಪ್ ಹಚ್ಚಬೇಕು. ಇದನ್ನು ಕೂಡ ನೀಟಾಗಿ ವೆಟ್ ಕ್ಲಾತಲ್ಲಿ ವಾಶ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಅವ್ರ ಫೇಸ್ ಹೇಗಾಗಿದೆ ಅಂತೇಳಿ. ನೋಡಿ ಎಷ್ಟು ಕ್ಲೀನಾಗಿದೆ ನೋಡಿ ಫೇಸು. ಈಗ ಜಸ್ಟ್ ಮಾಡಿದಕ್ಕೆ ಈ ರೀತಿ ರಿಸಲ್ಟ್ ಬಂದಿದೆ. ಜಸ್ಟ್ 1 ಡೇ ಬಿಟ್ಟರೆ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ. ಅವ್ರ ಫೇಸ್ ತುಂಬ ಚೆನ್ನಾಗಿದೆ. ಕೇಳೋಣ ಅವ್ರಿಗೆ ಹೇಗಾಗಿದೆ ಅಂತೇಳಿ. ಅಮ್ಮ ನಿಂಗೆ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿ ಅನ್ನಿಸ್ತಾನೆ. ಮೋದಿ ಕೇರ್ದು ಪ್ರಾಡಕ್ಟೇ ಉಪಯೋಗ ಮಾಡ್ತಾನೆ. ಸೋಪ್ಲಿಂದ ಹಿಡ್ಕೊಂಡು ಪ್ರತಿಯೊಂದೂ ಮೋದಿ ಕೇರೇ ಮಾಡ್ತಾನಪ್ಪ. ನಿನ್ನ ಫೇಸ್ ಎಲ್ಲ ಕ್ಲಿಯರ್ ಆಗಿದೆ, ಲೈಕ್ ಚೆನ್ನಾಗಿದೆ ಅಲ್ಲ? ಹೇಗೆ ಅನಿಸ್ತಿದೆ? ಖುಷಿ ಅನಿಸ್ತಾ ಇದೆನಾ? ಖುಷಿ ಅನಿಸ್ತಾ ಇದೆಪ್ಪ. ಸೂಪರ್ ಇದ್ದೇ ಯೂಸ್ ಮಾಡ್ತೀನಿ ನಾನಂತೂ. ನೋಡಿದ್ರಲ್ಲ ಸ್ನೇಹಿತರೆ, ಅವ್ರು ಎಷ್ಟು ಖುಷಿಯಾಗಿದ್ದಾರೆ ಅಂತ. ಸ್ಕಿನ್ ಸೂಪರ್ ಆಗಿದೆ ಅವ್ರದ್ದು. ಈ ಪ್ರಾಡಕ್ಟನ್ನು ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಇದು ಪೂರ್ತಿ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಬಾಯ್, ಟೇಕ್ ಕೇರ್.